ಹಬ್ಬದ ಶುಭಾಶಯಗಳು. ಆಲ್ಮೋಸ್ಟ್ ಹಬ್ಬ ಆದಮೇಲೆ ನಾನು ವಿಷಯಸ್ ಹೇಳ್ತಾ ಇದ್ದೀನಿ, ಸಾರಿ ಫಾರ್ ದ್ಯಾಟ್. ಎಲ್ಲರೂ ದೀಪಾವಳಿ ಮಾಡ್ಕೊಂಡು ಕೂತಿದ್ರೆ ನನ್ನ ಪರಿಸ್ಥಿತಿ. ನೆಕ್ಸ್ಟ್ ವೆಡ್ನೆಸ್ಡೇ ಎಕ್ಸಾಮ್ ಇದೆ, ಸೊ ಆ ಕಾರಣದಿಂದ ಅಂತ ಅಂದರೆ ಟೆರೆಸಿಗೆ ಬಂದಿದ್ದೀನಿ. ಬಿಕಾಸ್ ಮನೇಲಿ ಎಲ್ಲ ಇದ್ದಾರೆ, ಸೊ ಡಿಸ್ಟರ್ಬ್ ಆಗಬಹುದು ಅಂತ ಮೇಲೆ ಬಂದರೆ ಈ ಪಟಾಕಿ ಸೌಂಡು, ಕೆಳಗಡೆ ಮಕ್ಕಳು ಪಟಾಕಿ ಹೊಡಿತಿದ್ದಾರೆ. ನಾವು ಹೊಡಿತಿದ್ವಲ್ಲ ಚಿಕ್ಕ ವಯಸ್ಸಲ್ಲಿ, ರಿಗ್ರೆಟ್ ಮಾಡಬಾರ್ದು ಅವಾಗ ಹಾಗಿದ್ವಿ ಇವಾಗ ಹೀಗಿದ್ದೀವಿ ಅಂತ. ಬಿಕಾಸ್ ಈಗಲೂ ಪಟಾಕಿ ಹೊಡಿಬೋದು, ಬಟ್ ಜವಾಬ್ದಾರಿ ಚೇಂಜ್ ಆಗುತ್ತೆ ಅಷ್ಟೇ. ಇವಾಗ ಎಕ್ಸಾಮ್ಸ್ ಇದೆ, ಎಕ್ಸಾಮ್ಸ್ಗೆ ಓದಬೇಕಾಗಿರೋ ಕಾರಣ. ಇಲ್ಲಾಂದರೆ ನಾನು ಕೂತ್ಕೊಂಡು ಹೊಡಿತಿದ್ನೇನೋ ಪಟಾಕಿನ. ಓಕೆ, ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಈಗ ತುಂಬ ಟೈಮ್ ವೇಸ್ಟ್ ಮಾಡಿದೆ, ಓದೋಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪೇಪರ್ ನನಗಿರೋದು ಕ್ವಾಂಟಮ್ ಮೆಕ್ಯಾನಿಕ್ಸ್. ಓಕೆ, ಬೈ ದ ವೇ ನಾನು ಓದ್ತಾ ಇರೋದು ಫಸ್ಟ್ ಇಯರ್ MSc ಇನ್ ಫಿಸಿಕ್ಸ್. ಓಕೆ, ಯಾ. ಸೊ ಈಗ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್, ಅಂದರೆ ಫಸ್ಟ್ ಇಯರ್ನ ಫೈನಲ್ ಎಕ್ಸಾಮ್. ಐ ಹ್ಯಾವ್ ದ ಸಿಲೆಬಸ್ ಕಾಪಿ. ಓಕೆ, ನಾನು ನಿಮಗೆ ಶೇರ್ ಮಾಡ್ತೀನಿ ಹೇಗೆ ನಾನು ಓದ್ತೀನಿ. ಇವಾಗ ಈ 4 ಯೂನಿಟ್ಸ್ ಅಂತ ಇದೆ, 4 ಯೂನಿಟ್ಸಲ್ಲಿ ಹೆವಿ ಟಾಪಿಕ್ಸ್ ಇದೆ. ಇದನ್ನೆಲ್ಲ ಹೇಗೆ ಕವರ್ ಮಾಡೋದು. ಸ್ಟಿಲ್ ನನಗೆ ಇವತ್ತು ಸ್ಯಾಟರ್ಡೇ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಎಕ್ಸಾಮ್. ಸೊ 4 ಡೇಸಲ್ಲಿ ಹೇಗೆ ಕಂಪ್ಲೀಟ್ ಮಾಡ್ಬೋದು ಈ 4 ಚಾಪ್ಟರ್ಸ್ನ ವಿತ್ ರಿವಿಷನ್ ಅಂತ ನೋಡೋಣ. ವಿಲ್ ಸಿ ಹೇಗೆ ಕಂಪ್ಲೀಟ್ ಮಾಡ್ತೀನಿ. ಟೋಟಲ್ 4 ಯೂನಿಟ್ಸ್ ಅಲ್ವಾ. ಈ 4 ಯೂನಿಟ್ಸಲ್ಲಿ ನಾನು ಅಂದ್ಕೊಂಡಿದ್ದೀನಿ ಇವತ್ತು 2 ಯೂನಿಟ್ಸ್ ಆ್ಯಂಡ್ ನಾಳೆ 2 ಯೂನಿಟ್ಸ್ ಓದೋಣ. ಸೊ ದಟ್ ಸ್ಯಾಟರ್ಡೇ ಸಂಡೇ 2 ಯೂನಿಟ್ ಕಂಪ್ಲೀಟ್ ಆಗುತ್ತೆ. ದೆನ್ 2 ಡೇಸ್ನ ರಿವಿಷನ್ಗೆ ಇಟ್ಕೊಳ್ಳೋಣ. ಬಿಕಾಸ್ ಇಟ್ಸ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಬ್ರೋ. ಯಾ, ಆಬ್ವಿಯಸ್ಲಿ ಟೈಮ್ ಬೇಕು. ನಾಟ್ ಸೋ ಈಸಿ ಥಿಂಗ್. ಓದಿದರೆ ಎಲ್ಲ ಈಸಿದೆ, ಬಟ್ ಟೈಮ್ ಜಾಸ್ತಿ ಬೇಕು ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ. ಸೊ ಆ ಕಾರಣದಿಂದ ಐ ಆಮ್ ಟೇಕಿಂಗ್ 4 ಡೇಸ್ ಫಾರ್ ದಿಸ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ನಿನ್ನೆವರೆಗೂ ಎಲೆಕ್ಟ್ರೋಡೈನಾಮಿಕ್ಸ್ ಸ್ವಲ್ಪ ಮುಗಿಸಿದ್ದೀನಿ. ಓಕೆ, ಅದನ್ನು ಎಕ್ಸಾಮ್ ಹಿಂದಿನ ದಿನ ಒಂದೊಂದು ಡೇ ಗ್ಯಾಪ್ ಇದೆ ನನಗೆ ಎಕ್ಸಾಮ್ಗೆ. ಸೊ ಆ ಟೈಮ್ನಲ್ಲಿ ಕವರ್ ಮಾಡ್ಕೊಳ್ಳೋಣ. ಇವಾಗ ಕ್ವಾಂಟಮ್ ಮೆಕ್ಯಾನಿಕ್ಸ್ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಇಯರ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಸೊ ಈ ವರ್ಷ ಚೆನ್ನಾಗಿ ಮಾಡಬೇಕು. ನಾಟ್ ಈ ವರ್ಷ, ಈ ಸೆಮಿಸ್ಟರ್ ಚೆನ್ನಾಗಿ ಮಾಡಬೇಕು. ಓಕೆ, ಸ್ಟಾರ್ಟ್ ಮಾಡೋಣ ಓದೋಕ್ಕೆ. ಯಾ, ಓಕೆ, ಈಗ ನನ್ನ ಹತ್ರ ಸಿಲೆಬಸ್ ಕಾಪಿ ಇದೆ. ಇದರಲ್ಲಿ ಇಷ್ಟೇ ಅನಿಸ್ಬೋದು, ಟೋಟಲ್ 4 ಯೂನಿಟ್ಸು. ಬಟ್ ಈ ಒಂದೊಂದು ಟಾಪಿಕ್ಗಳು ಹೇಗಿರ್ತವೆ ಅಂದರೆ 4 ಪೇಜ್ ಕವರ್ ಆಗುತ್ತೆ. ಅರ್ಥ ಮಾಡ್ಕೊಂಡು ಓದೋ ಅಷ್ಟರಲ್ಲಿ ತುಂಬ ಟೈಮ್ ಬೇಕು. ಬಿಕಾಸ್ ಇದು ಕ್ವಾಂಟಮ್ ಮೆಕ್ಯಾನಿಕ್ಸ್. ಓಕೆ, ಐ ಹ್ಯಾವ್ ದ ಸಿಲೆಬಸ್ ಕಾಪಿ. ಇದನ್ನ ಇವಾಗ ಡಿವೈಡ್ ಮಾಡಬೇಕು. ನಾನು ಅಂದ್ಕೊಂಡೆ ಇದು ಲಾಸ್ಟ್ ಯೂನಿಟ್ ಬಂದುಬಿಟ್ಟು ಸೆಮಿನಾರ್ ಅಂತ ಕೊಟ್ಟಿದ್ರು ಎಲ್ಲರಿಗೂ, ಇಡೀ ಕ್ಲಾಸ್ಗೆ ಸೆಮಿನಾರ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದರು. ಸೊ ಇದು ಎಲ್ಲರೂ ಫ್ರೆಂಡ್ಸೇ ಮಾಡಿರೋದ್ರಿಂದ ಸ್ವಲ್ಪ ತಲೆಯಲ್ಲಿದೆ. ಸೊ ಫಸ್ಟ್ ಈ ಚಾಪ್ಟರ್ನ ಕಂಪ್ಲೀಟ್ ಮಾಡೋಣ. ದೆನ್ ಇದನ್ನು ಎಷ್ಟೊತ್ತಿಗೆ ಓದಿ ಮುಗಿಸ್ತೀನಿ ಅದ್ರ ಮೇಲೆ. ಫಸ್ಟ್ 2 ಯೂನಿಟ್ಸ್ನ ನಾನು ಆಲ್ರೆಡಿ ಇಂಟರ್ನಲ್ಸ್ಗೆ ಓದಿದ್ದೀನಿ, ನಾಟ್ ಸೊ ಪರ್ಫೆಕ್ಟ್ಲಿ. ಬಟ್ ಈ ಹೊಸ ಯೂನಿಟ್ ಜೊತೆ ಈ 2ರಲ್ಲಿ ಯಾವುದಾದ್ರು 1 ಯೂನಿಟ್ನ ಕವರ್ ಮಾಡೋಣ ಅಂತ ಇದ್ದೀನಿ. ನಾಳೆ ಈ ಯೂನಿಟ್ ಜೊತೆ ಇದರಲ್ಲಿ ಯಾವುದಾದ್ರು 1 ಯೂನಿಟ್ನ ಕವರ್ ಮಾಡೋಣ. ಇದು ಇವತ್ತಿನ ಪ್ಲ್ಯಾನ್. ಫಸ್ಟ್ ಈ ಯೂನಿಟ್ನ ಮುಗಿಸ್ಬೇಕು, ದೆನ್ 2ರಲ್ಲಿ ಯಾವುದಾದ್ರು 1 ಯೂನಿಟ್ನ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಇದು ಸಿಲೆಬಸ್ ಕಾಪಿ. ದೆನ್ ಐ ಹ್ಯಾವ್ ಮೈ ನೋಟ್ಸ್. ಇಡೀ ಬುಕ್ ಇದೆ ಕ್ವಾಂಟಮ್ ಮೆಕ್ಯಾನಿಕ್ಸು. ದೆನ್ ರಫ್ ಬುಕ್ಕಲ್ಲಿ ಸ್ವಲ್ಪ ಟಾಪಿಕ್ಸ್ನ ಮಡಗಿದ್ದೀನಿ. ಓಕೆ, ಪೆನ್ನು, ಪೆನ್ಸಿಲ್, ಎರೇಸರ್, ಮೈ ಏರ್ಪಾಡ್ಸ್. ಡಿಸ್ಟರ್ಬೆನ್ಸ್ ಇದೆ, ಸೊ ಯಾ, ಏರ್ಪಾಡ್ಸ್. ದೆನ್ ಒಂದು ರಫ್ ಬುಕ್, ದೆನ್ ವಾಟರ್ ಬಾಟಲ್. ಮೈ ಮಿನಿ ಡಿಸ್ಟರ್ಬೆನ್ಸ್ ಇದು.
A few hours later. Messy table. A few hours later. ಟ್ರೈನ್ ನೋಡಿದ್ರೆ ಇಷ್ಟ ಆಯಿತು. ಇನ್ನು ಓದೋಣ ಅಂದ್ಕೊಂಡೆ, ಬಟ್ ಕಣ್ಣು ತುಂಬ ಎಳೀತಿದೆ. ಇದಕ್ಕೆ ಮೇಲೆ ಓದಿದ್ರು ಏನೂ ತಲೆಗೆ ಹತ್ತೋದಿಲ್ಲ. ಸೊ ಈ ವಿಡಿಯೋನ ಇಲ್ಲ ಏನು ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.